ಕೆಲಸದ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಾ ಅಲ್ಲಿ ಉಂಟಾಗಬಹುದಾದ ಲೋಪದೋಷಗಳನ್ನು ಹೋಗಲಾಡಿಸಬೇಕೇ ಹೊರತು ಮೇಲ್ವಿಚಾರಣೆಯ ಹೆಸರಿನಲ್ಲಿ ಮೇಲೆ ಬಿದ್ದು ಹೋಗಬಾರದು, ಅನಗತ್ಯವಾಗಿ ಹಸ್ತಕ್ಷೇಪ ಮಾಡಬಾರದು ಎಂದು ಶ್ರೀಮಾತೆಯವರು ಮೇಲ್ವಿಚಾರಣೆ ನೋಡ್ಕೊಂತಿದ್ದಾರೆ. ನಾನು ಎಲ್ಲರಿಗೂ ಯಜಮಾನಿ ಎಲ್ಲ ನಾನು ಹೇಳ್ದೆ ಕೇಳ್ತಿರೋರು ನಾನು ಹೇಳ್ಬೇಕು ಅನ್ನೋದನ್ನ ನಾವು ಮಾಡಬಾರ್ದು. ಅದನ್ನ ಅದ್ರೊಳಗಿದ್ದವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಏನು ನಡೀತದೆ ಅಂತ, ಮೇಲಿದ್ದವ್ರಿಗೆ ಏನು ಗೊತ್ತಿರಲ್ಲ. ಮನೆ ಯಜಮಾನರು ಎಲ್ಲ ಕಡೆ ಓಡಾಡ್ಕೊಂಡಿರ್ತಾರೆ, ಮನೆ ಒಳಗಡೆ ಅದು ಒಂದಿಷ್ಟು ಸ್ವಾತಂತ್ರ್ಯವನ್ನು ಕೊಡಬೇಕು. ಕಾರ್ಯನಿರ್ವಹಣೆಯಲ್ಲಿ ಸ್ವಾತಂತ್ರ್ಯಕ್ಕೆ ಬಹಳ ಪ್ರಧಾನ ಸ್ಥಾನ. ಒಂದಿಷ್ಟು ಸ್ವಾತಂತ್ರ್ಯವಿಲ್ಲದೆ ಹೋದರೆ ಯಾವ ವ್ಯಕ್ತಿಯು ಯಾವ ಸಂಘ ಸಂಸ್ಥೆಯೂ ಬೆಳೆಯಲು ಸಾಧ್ಯವಿಲ್ಲ. ಅವ್ರದನ್ನು ನಾವು ನಡೆಸ್ಕೊಂತ ಹೋಗ್ಬೇಕು ಅಂತ ಶ್ರೀಮಂತರು ಹೇಳ್ತಿದ್ದಾರೆ. ನಾವು ಹೇಳಿದಂಗೆ ಕೈ ಹಾಕದಿದ್ದರೂ ಹಾಗು ಹೋಗುಗಳ ಮೇಲೆ ಕಣ್ಣಿಟ್ಟಿರುತ್ತಿದ್ದರು. ಸಮಯೋಚಿತವಾಗಿ ಏನಾದರೂ ಹೇಳಬೇಕಾಗಿ ಬಂದಾಗ ನೇರವಾಗಿ ಹೇಳಿಬಿಡುತ್ತಿದ್ದರು. ಒಮ್ಮೆ ಉದ್ಬೋಧನದ ಅಡಿಗೆಯವನನ್ನು ಅವಿಧೇಯತೆಯೋ ಅಥವಾ ಮತ್ತಾವ ಕಾರಣಕ್ಕಾಗಿಯೋ ತೆಗೆದುಹಾಕಬೇಕಾದ ಪರಿಸ್ಥಿತಿ ಬಂದಿತ್ತು. ಆದರೆ ಅಲ್ಲಿನ ಮ್ಯಾನೇಜರ್ ಸ್ವಾಮಿಗಳು ಅವನನ್ನು ತೆಗೆದುಹಾಕಲು ಹಿಂದೂ ಮುಂದೆ ನೋಡುತ್ತಿದ್ದರು. ಅವನನ್ನು ತೆಗೆದು ಹಾಕಿಬಿಟ್ಟರೆ ಶ್ರೀಮಾತೆಯವರ ಸೇವೆಗೆ ಅಡಚಣೆಯಾಗಬಹುದು ಎಂಬ ಶಂಕೆಯಿಂದ. ಆದರೆ ಇದು ತಿಳಿದಾಗ ಶ್ರೀಮಾತೆಯವರು, ಇದೇನಪ್ಪ, ಇಂದಿರನ್ನೇ ಬಿಟ್ಟು ಬಂದವರು, ನಿಮಗೀಗ ಒಬ್ಬ ಅಡಿಗೆಯವನನ್ನು ತೆಗೆದು ಹಾಕಲು ಕಷ್ಟವೇ ಎಂದರು. ನಿಜ, ತಂಟೆ ತಕರಾರು ಮಾಡುವ ಕೆಲಸದವರನ್ನಿಟ್ಟುಕೊಂಡು ದಿನವೂ ಅವರ ಜೊತೆ ಗುದ್ದಾಡುತ್ತಿರಬೇಕೆ? ತಂಟೆ ಮಿತಿಮೀರಿದಾಗ ಅವರನ್ನು ತೆಗೆದು ಹಾಕುವಷ್ಟು ಗಟ್ಟಿತನ ಇರಬೇಡವೇ? ಇಲ್ಲಿ ಶ್ರೀಮಾತೆಯರ ಸ್ವಭಾವದ ದೃಢತೆಯ ಅಂಶ ಕಾಣಿಸುತ್ತದೆ. ಅಲ್ಲಿ ಮಾತ್ರ ಅವರು ಹಾಗೆ ಖಾರವಾಗಿ ಮಾತನಾಡುತ್ತಿದ್ದರೆ ಹೊರತು ಸರ್ವಸಂಗ ಪರಿತ್ಯಾಗ ಮಾಡಿದ ಸನ್ಯಾಸಿ ಬ್ರಹ್ಮಚಾರಿಗಳ ಮೇಲೆ ಅವರು ನಿರಂತರವಾಗಿ ಪ್ರೀತಿ ವಾತ್ಸಲ್ಯವನ್ನಿಟ್ಟಿದ್ದರು. ಆ ಪ್ರೀತಿ ವಾತ್ಸಲ್ಯಗಳು ಅವರಿಂದ ಉಕ್ಕಿ ಉಕ್ಕಿ ಹರಿಯುತ್ತಿದ್ದನ್ನು ಅವರ ಪ್ರತಿಯೊಂದು ನಡೆ ನುಡಿಯೂ ಎತ್ತು ತೋರಿಸುತ್ತಿತ್ತು. ಒಮ್ಮೆ ಒಬ್ಬರು ಬ್ರಹ್ಮಚಾರಿಗಳು ಬೇಲೂರು ಮಠಕ್ಕೆ ಬೇಕಾದ ಸಾಮಾನುಗಳನ್ನು ಕೊಂಡು ತರಲು ನದಿಯ ಮಾರ್ಗವಾಗಿ ಕಲ್ಕತ್ತೆಗೆ ಹೋಗಿ ಬರುತ್ತಿದ್ದರು. ಗಂಗಾ ನದಿಯಲ್ಲಿ ನಾಡ ದೋಣಿಗಳ ಮೂಲಕ ಪ್ರಯಾಣ ಸಾಗುವುದು ನದಿಯ ಭರತ ಇಳಿತಗಳನ್ನು ಅನುಸರಿಸಿ. ಬೇಲೂರು ಮಠದಿಂದ ಕಲ್ಕತ್ತದ ಕಡೆಗೆ ದೋಣಿ ಹೊರಡುತ್ತಿದ್ದುದು ನೀರು ಇಳಿಮುಖವಾಗಿರುವಾಗ. ಏಕೆಂದರೆ ಆ ಸಮಯದಲ್ಲಿ ನೀರಿನ ಹರಿಯುವಿಕೆಯ ಜೊತೆಗೆ ಲೀಲಾಜಾಲವಾಗಿ ದೋಣಿ ತೇಲಿಕೊಂಡು ಹೋಗುತ್ತದೆ. ಯಾವಾಗಲೂ ಇಷ್ಟು ಖಾರವಾಗಿ ಮಾತಾಡ್ತಿರಲಿಲ್ಲ ಶ್ರೀಮಾತೆಯವರು. ಬೇರೆಯವ್ರಿಗಿಂತ ಎಲ್ಲ ಬಿಟ್ಟು ಸರ್ವಸಂಗ ಪರಿತ್ಯಾಗ, ಎಲ್ಲ ಮನೆ ಅಪ್ಪ ಅಮ್ಮನ ಬಿಟ್ಟು ಬಂದು ಸನ್ಯಾಸ ಬೇಕು ಅಂತ, ಭಗವಂತನೇ ಬೇಕಂತ ಬಂದವ್ರ ಮೇಲೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಪ್ರೀತಿ ವಾತ್ಸಲ್ಯ ತೋರಿಸ್ತಾ ಇದ್ರು.